ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಮಧ್ಯಪ್ರಾಚ್ಯದಲ್ಲಿ ಆಗ್ತಾ ಇರುವಂತಹ ಸಂಘರ್ಷ ದಿನದಿಂದ ದಿನಕ್ಕೆ ತೀವ್ರವಾದಂತಹ ಸ್ವರೂಪವನ್ನ ಪಡೆದುಕೊಳ್ತಾ ಇದೆ. ಇದೇ ಬೆನ್ನಲ್ಲೇ ಇರಾನ್ ಮೇಲೆ ಯುಎಸ್ ಪ್ರಯೋಗಿಸುತ್ತಾ ಹಾಗಾದ್ರೆ ಭಯಾನಕ ಬಾಂಬ್ ಅನ್ನುವಂತ ಪ್ರಶ್ನೆ ಮೂಡಿದೆ. ಅಮೆರಿಕದ ಬಳಿ ಇದೆ ಮದರ್ ಆಫ್ ಆಲ್ ಬಾಂಬ್ಸ್. 10,000 kg ಸ್ಫೋಟಕ ಹೊತ್ತೊಯ್ಯಬಲ್ಲಂತಹ ಆಯುಧ ಇದು. ಭೂಮಿಯ ಮೇಲಿನ ದೊಡ್ಡ ಸ್ಫೋಟ ಉಂಟಾಗತ್ತೆ. ಅಮೆರಿಕದ ಬತ್ತಳಿಕೆಯಿಂದ ಬ್ರಹ್ಮಾಸ್ತ್ರ ಹೊರಬರುತ್ತಾ ಅನ್ನುವಂತ ಪ್ರಶ್ನೆಗಳು ಈಗ ಮುನ್ನೆಲೆಗೆ ಬರ್ತಾ ಇದೆ. ಇದನ್ನ ಬಳಸಿದ್ರೆ ಬಂಕರ್ಗಳು, ಅಡಗು ಸ್ಥಾನಗಳು ಸಂಪೂರ್ಣವಾಗಿ ನಾಶವಾಗತ್ತೆ. ಅಮೆರಿಕದಲ್ಲಿ ಬಳಸುವಂತ ಅತ್ಯಂತ ಶಕ್ತಿಯುತವಾದಂತಹ ಬಾಂಬ್ ಇದು. ಆದ್ರೆ ಇದು ಅಣು ಬಾಂಬ್ ಅಲ್ಲ. ಅಫ್ಘಾನಿಸ್ತಾನದಲ್ಲಿ ಮೊದಲ ಬಾರಿಗೆ ಯುದ್ಧದಲ್ಲಿ ಇದನ್ನ ಬಳಕೆ ಮಾಡಲಾಗಿರುತ್ತೆ. ಮದರ್ ಆಫ್ ಆಲ್ ಬಾಂಬ್ಸ್ ಅಂತ ಹೇಳಿದ್ರೆ ಅಮೆರಿಕದ GBU-43B ಬಾಂಬ್ ಅಂತ ಕರೆಯಲಾಗುತ್ತೆ. ಇದರ ಪೂರ್ಣ ಹೆಸರು ಏನು ಅಂತ ನೋಡ್ತಾ ಹೋಗೋದಾದ್ರೆ ಮಾಸಿವ್ ಆರ್ಡಿನೆನ್ಸ್ ಏರ್ ಬ್ಲಾಸ್ಟ್ ಅಂತ ಹೇಳಿ ಇದರ ಫುಲ್ ನೇಮ್. ಇದರ ಇನ್ನೊಂದು ಹೆಸರು ಬಂದು ಮದರ್ ಆಫ್ ಆಲ್ ಬಾಂಬ್ಸ್ ಅಂತ ಹೇಳಿ ಕರೆಯಲಾಗುತ್ತೆ. ಹಾಗಾದ್ರೆ ಇದರ ತೂಕ ಎಷ್ಟು ಅಂತ ನೋಡ್ತಾ ಹೋಗೋದಾದ್ರೆ ಸುಮಾರು 9,800 kgಯ ವೇಟ್ ಹೊಂದಿದೆ. ಭೂಮಿಯ ಮೇಲಿನ ದೊಡ್ಡ ಪ್ರದೇಶದಲ್ಲಿ ಭಾರಿ ಸ್ಫೋಟ ಉಂಟು ಮಾಡೋದಕ್ಕೆ ಇದನ್ನ ಬಳಕೆ ಮಾಡಲಾಗತ್ತೆ. ನಾನ್ ನ್ಯೂಕ್ಲಿಯರ್ ಅಂತ ಕರೆಯಲಾಗುತ್ತೆ. ಇದರ ಒನ್ ಆಫ್ ದ ಟೈಪ್ ಇದು. ಹಾಗಾದ್ರೆ ಇದರ ವಿಶೇಷತೆ ಏನು ಅಂತ ನೋಡ್ತಾ ಹೋಗೋದಾದ್ರೆ ಈ ಬಾಂಬ್ ಸ್ಫೋಟವಾದಾಗ ದೊಡ್ಡ ಪ್ರಮಾಣದ ವಾಯು ಒತ್ತಡ ಬ್ಲಾಸ್ಟ್ ವೇವ್ ಉಂಟು ಮಾಡುತ್ತೆ. ಗುಹೆಗಳು, ಬಂಕರ್ಗಳು, ಅಡಗು ಸ್ಥಳಗಳನ್ನ ನಾಶ ಮಾಡೋದಕ್ಕೆ ಬಳಸಲಾಗತ್ತೆ. ಇದು ಅಮೆರಿಕದಲ್ಲಿ ಬಳಸುವಂತಹ ಅತ್ಯಂತ ಶಕ್ತಿಯುತ ನಾನ್ ನ್ಯೂಕ್ಲಿಯರ್ ಬಾಂಬ್ಗಳಲ್ಲಿ ಒಂದಾಗಿದೆ. 2003ರಲ್ಲಿ ಇದನ್ನ ಅಭಿವೃದ್ಧಿಪಡಿಸಲಾಗತ್ತೆ. 2017ರಲ್ಲಿ ಅಫ್ಘಾನಿಸ್ತಾನದಲ್ಲಿ ಮೊದಲ ಬಾರಿಗೆ ಯುದ್ಧದಲ್ಲಿ ಇದನ್ನ ಬಳಕೆ ಮಾಡಲಾಯಿತು. ಇಷ್ಟೆಲ್ಲ ವಿಶೇಷತೆಯನ್ನ ಹೊಂದಿರುವಂತಹ ಬಾಂಬ್ ಅಂದ್ರೆ ಈ ಭಯಾನಕ ಬಾಂಬ್ ಅನ್ನ ಇರಾನ್ ಮೇಲೆ ಯುಎಸ್ ಈಗ ಪ್ರಯೋಗ ಮಾಡುವಂತಹ ಸಮಯ ಬಂದಿದ್ಯಾ ಅನ್ನುವಂತ ಚರ್ಚೆ ಮುನ್ನೆಲೆಗೆ ಬರ್ತಾ ಇದೆ. 10,000 kg ಸ್ಫೋಟಕ ಹೊತ್ತೊಯ್ಯಬಲ್ಲಂತಹ ಆಯುಧ ಇದು. ಈಗಾಗಲೇ ಇರಾನ್ ಇಸ್ರೇಲ್ ನಡುವಿನ ಯುದ್ಧ ದಿನದಿಂದ ದಿನಕ್ಕೆ ತೀವ್ರವಾದಂತಹ ಸ್ವರೂಪವನ್ನ ಪಡೆದುಕೊಳ್ತಾ ಇದೆ. ಒಂದು ಕಡೆ ಅಮೆರಿಕ, ಇಸ್ರೇಲ್, ಇರಾನ್ ಮೇಲೆ ದಾಳಿಯನ್ನು ನಡೆಸ್ತಾ ಇದ್ರೆ ಇದಕ್ಕೆ ಪ್ರತೀಕಾರವಾಗಿ ಇರಾನ್ ಕೂಡ ತಂತ್ರವನ್ನ ರೂಪಿಸ್ತಾ ಇದೆ. ಇಸ್ರೇಲ್ ಮೇಲೆ ದಾಳಿ ಮಾಡುವಂತಹ ಎಲ್ಲ ಪ್ಲಾನ್ಸ್ ಗಳನ್ನ ಮಾಡ್ಕೊಂಡು ಬರ್ತಾ ಇದೆ. ಅದರ ಜೊತೆಗೆ ಡೊನಾಲ್ಡ್ ಟ್ರಂಪ್ ಅವರು ದಿನಕ್ಕೊಂದೊಂದು ಕ್ಷಣಕ್ಕೊಂದೊಂದು ಹೇಳಿಕೆಯನ್ನ ಕೂಡ ನೀಡ್ತಾ ಇದ್ದಾರೆ. ಇವರು ನೀಡ್ತಾ ಇರುವಂತಹ ಹೇಳಿಕೆ ಹಾಗಾದ್ರೆ ಯಾವ್ದಾದ್ರೂ ಗಂಭೀರವಾದಂತಹ ಪರಿಣಾಮವನ್ನ ಬೀರುತ್ತಾ ಅನ್ನುವಂತ ಚರ್ಚೆಗಳು ಸಾಕ್ತಾ ಇತ್ತು. ಯಾಕೆ ಅಂತ ಹೇಳಿದ್ರೆ ಡೊನಾಲ್ಡ್ ಟ್ರಂಪ್ ಅವರು ಒಂದು ಸ್ಫೋಟಕವಾದ ಹೇಳಿಕೆಯನ್ನ ಕೊಟ್ಟಿದ್ರು. ಇವತ್ತು ರಾತ್ರಿ ಒಳಗೆ ಒಂದು ವೇಳೆ ಒಪ್ಪಂದವನ್ನ ಮಾಡಿಕೊಳ್ಳದಿದ್ರೆ ಒಂದು ರಾತ್ರಿಲೇ ಇರಾನ್ ಸಂಪೂರ್ಣವಾಗಿ ಫಿನಿಶ್ ಆಗತ್ತೆ, ಇರಾನ್ ಅನ್ನ ನಾಶ ಮಾಡ್ತೀವಿ ಅಂತ ಡೊನಾಲ್ಡ್ ಟ್ರಂಪ್ ಹೇಳಿಕೆಯನ್ನ ಕೊಟ್ಟಿದ್ರು. ಈ ಬೆನ್ನಲ್ಲೇ ಇದೀಗ ಭಯಾನಕ ಬಾಂಬ್ ಸುದ್ದಿ ಹೊರಬಿದ್ದಿದೆ. ಹಾಗೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಸಂಬಂಧಪಟ್ಟಂತೆ ಒಂದು ಟ್ವೀಟ್ ಅನ್ನ ಮಾಡಿದ್ದಾರೆ. ಏನು ಉಲ್ಲೇಖ ಮಾಡಿದ್ದಾರೆ ಅಂತ ನೋಡ್ತಾ ಹೋಗೋದಾದ್ರೆ ಇವತ್ತು ರಾತ್ರಿ ಇಡೀ ಇರಾನ್ ನಾಗರಿಕತೆ ಅಂತ್ಯವಾಗುತ್ತೆ. ಅಮೆರಿಕ ಅಧ್ಯಕ್ಷ ಟ್ರಂಪ್ ನೇರವಾದಂತಹ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ರಾತ್ರಿ 8 ಗಂಟೆಗೆ ಟ್ರಂಪ್ ನೀಡಿದ್ದಂತಹ ಡೆಡ್ ಲೈನ್ ಅಂತ್ಯವಾಗುತ್ತೆ. ವಿಶ್ವದ ಇತಿಹಾಸದಲ್ಲೇ ಪ್ರಮುಖವಾದಂತಹ ಘಟ್ಟವಾಗಲಿದೆ. ನಾಳೆ ರಾತ್ರಿಯೊಳಗೆ ಇರಾನ್ನ ಸೇತುವೆಗಳೆಲ್ಲವೂ ಕೂಡ ಧ್ವಂಸ ಮಾಡ್ತೇವೆ ಅಂತ ಯುಎಸ್ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಈ ರೀತಿಯಾದಂತಹ ಮಹತ್ವದ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಕ್ಷಣಕ್ಕೊಂದೊಂದು ಹೇಳಿಕೆಯನ್ನ ಡೊನಾಲ್ಡ್ ಟ್ರಂಪ್ ಅವರು ನೀಡ್ತಾ ಇದ್ರೂ ಕೂಡ ಇವತ್ತು ನೀಡಿರುವಂತಹ ಈ ಒಂದು ಎಚ್ಚರಿಕೆ ಹಾಗಾದ್ರೆ ಯಾವ ರೀತಿಯಾದಂತಹ ಸ್ವರೂಪವನ್ನ ಪಡೆದುಕೊಳ್ಳುತ್ತೆ ಅನ್ನೋದನ್ನ ಕಾದು ನೋಡಬೇಕಿದೆ. ಯಾಕೆ ಅಂತ ಹೇಳಿದ್ರೆ ಸಾಲು ಬಾರಿ ಕದನ ವಿರಾಮ ಘೋಷಣೆಯನ್ನ ಮಾಡಿದ್ದೇವೆ, ಇರಾನೇ ಬಂದು ನಮ್ಮ ಬಳಿ ಕೇಳ್ಕೊಂಡಿದೆ ಅನ್ನುವಂಥ ಹೇಳಿಕೆಗಳೆಲ್ಲವನ್ನ ಕೂಡ ನೀಡಿದ್ರು. ಅದಾದ ನಂತರದಲ್ಲಿ ಸಾಕಷ್ಟು ಬೆಳವಣಿಗೆಗಳು ಆಯಿತು. ಈಗ ಈ ರೀತಿಯಾದಂಥ ಎಚ್ಚರಿಕೆಯನ್ನ ಕೊಟ್ಟಿರೋದ್ರಿಂದ ಏನಾದರೂ ಸಮಸ್ಯೆಗಳು ಆಗುತ್ತಾ ಅನ್ನುವಂತಹ ಪ್ರಶ್ನೆಗಳು ಮುನ್ನೆಲೆಗೆ ಬರ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಅನಂತರಾಮಯ್ಯ ದೂರವಾಣಿ ಸಂಪರ್ಕದಲ್ಲಿ. ಅನಂತರಾಮಯ್ಯ, ಮಧ್ಯಪ್ರಾಚ್ಯದಲ್ಲಿ ಆಗ್ತಾ ಇರುವಂತಹ ಸಂಘರ್ಷ ದಿನದಿಂದ ದಿನಕ್ಕೆ ಯಾವ ಲೆವೆಲ್ಗೆ ಹೋಗ್ತಾ ಇದೆ ಅನ್ನೋದನ್ನ ನಾವು ಗಮನಿಸ್ತಾ ಇದ್ದೀವಿ. ಅದರ ನಡುವೆ ಡೊನಾಲ್ಡ್ ಟ್ರಂಪ್ ಅವರು ನೀಡುವಂತಹ ಹೇಳಿಕೆಗಳು ಒಂದಕ್ಕೆ ಒಂದು ಅರ್ಥ ಇಲ್ಲ ಅಂದ್ರೂ ಕೂಡ ಇವತ್ತು ನೀಡಿರುವಂತಹ ಎಚ್ಚರಿಕೆ ಏನನ್ನ ಸೂಚನೆ ನೀಡ್ತಾ ಇದೆ ಅನಂತರಾಮಯ್ಯ? ದಿವ್ಯದಾಸ್, ಏನಂದ್ರೆ ಈ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರ ಒಂದು ಈ ಸ್ಟೇಟ್ಮೆಂಟ್ ಅನ್ನ ನಾವು ನೋಡಿದಾಗ ಖಂಡಿತವೂ ಕೂಡ ಏನು ಒಬ್ಬ ಏನು ಅಮೆರಿಕದಂತಹ ಒಂದು ದೊಡ್ಡ ಸುಪ್ರೀಂ ದೇಶದ ಒಬ್ಬ
ಅಧ್ಯಕ್ಷರಾಗಿ ಅವರು ಈ ರೀತಿಯಾದಂತ ಒಂದು ತೀರಾ ಅಂದ್ರೆ ಒಂದು ಭಯವನ್ನ ಹುಟ್ಟಿಸುವಂತ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಡುವಂತದ್ದು, ಏನು ಹೋಲ್ ಸಿವಿಲೈಸೇಷನ್ ನಾನು ನಾಶ ಮಾಡ್ತೀನಿ, ಜೊತೆಗೆ ಇರಾನ್ ನರಕವನ್ನ ತೋರಿಸ್ತೀನಿ ಅಂತ ಒಂದು ಹೇಳುವಂತ ಮಾತಿದೆಯಲ್ಲ, ನಿಜಕ್ಕೂ ಕೂಡ ಇದು ತುಂಬಾ ಒಂದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅಮೆರಿಕ ದೇಶಕ್ಕೆ, ಅದರಲ್ಲೂ ಅಮೆರಿಕದ ಅಧ್ಯಕ್ಷರಿಗೆ ಕ್ಷೋಭೆಯನ್ನ ತರುವಂತಹ ಒಂದು ಹೇಳಿಕೆ ಅಲ್ಲ ಅಂತ ನಾವ್ ಹೇಳ್ಬೋದು. ಈಗಾಗ್ಲೇ ಹೊರ್ಮುಜ್ ಜಲಸಂಧಿಯನ್ನ ಶತಾಯ ಓಪನ್ ಮಾಡಿಸ್ಲೇಬೇಕು ಅಂತ ಪಣ ತೊಟ್ಟಿರುವಂತಹ ಟ್ರಂಪ್ ಅವರು ಇಂಥ ಒಂದು ಬೆದರಿಕೆಯನ್ನ ಒಡ್ಡುವುದರ ಮುಖಾಂತರವಾಗಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ, ಅದರಲ್ಲೂ ವಿಶೇಷವಾಗಿ ಇರಾನ್ ಜನತೆಗೆ ಒಂದ್ ರೀತಿಯಾಗಿ ಭಯವನ್ನ ಹುಟ್ಟಿಸ್ತಾ ಇದ್ದಾರೆ. ಆದ್ರೆ ಇವರಿಗೆ ಯಾವ ರೀತಿಯಾದಂತಹ ಒಂದು ಟಾಂಗ್ ಅನ್ನ ಕೊಡೋ ನಿಟ್ಟಿನಲ್ಲಿ ಅಲ್ಲಿನ ಒಂದು ಜನನು ಕೂಡ ಯಾವುದೇ ರೀತಿಯಾದಂತಹ ಸೊಪ್ಪು ಹಾಕೋ ರೀತಿಯಲ್ಲಿ ಕಾಣಿಸ್ತಾ ಇಲ್ಲ. ಈಗೇನು ನಾವು ಟ್ರಂಪ್ ಅವರು ಇವತ್ತು ನಾನು ನೈಟ್ ಅಂದ್ರೆ ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ ಟೈಮ್ ಏನಿದೆಯಲ್ಲ ಆ ಒಂದು ಟೈಮ್ ಪ್ರಕಾರವಾಗಿ 8:30ಗೆ ನಾನು ದೊಡ್ಡ ಪ್ರಮಾಣದಲ್ಲಿ ಇರಾನ್ಗೆ ನಾನು ಡ್ಯಾಮೇಜ್ ಅನ್ನ ಮಾಡ್ತೀನಿ ಅಂತ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ. ಅದ್ರ ಜೊತೆಗೆ ಇರಾನ್ ನಲ್ಲಿರುವಂತಹ ಎಲ್ಲ ಅಣುಶಕ್ತಿ ಕೇಂದ್ರಗಳಾಗಿರ್ಬೋದು, ಜೊತೆಗೆ ವಿದ್ಯುತ್ ಸ್ಥಾವರ ಕೇಂದ್ರಗಳಾಗಿರ್ಬೋದು, ಇರಾನ್ ದೊಡ್ಡ ದೊಡ್ಡ ಬ್ರಿಡ್ಜ್ ಗಳನ್ನ ನಾನು ನಾಶ ಮಾಡ್ತೀನಿ ಅಂತ ಹೇಳ್ತಾ ಇದಾರಲ್ಲ, ಅದಕ್ಕೆ ಪ್ರತಿಯಾಗಿ ಅಲ್ಲಿನ ಒಂದು ಈಗ ಅಧ್ಯಕ್ಷರಾಗಿರುವಂತಹ ಮಸೂದ್ ಪೆಜೆಸ್ಕಿನೂ ಕೂಡ ತಕ್ಕ ಪ್ರತಿರೋಧವನ್ನ ಕೊಟ್ಟಿದ್ದಾರೆ ಮತ್ತೆ ತಿರುಗೇಟನ್ನು ಕೊಟ್ಟಿದ್ದಾರೆ. ಏನಂತಂದ್ರೆ ನಾವು ಇರಾನ್ಗೋಸ್ಕರ ನಾವು 1.4 ಕೋಟಿ ಜನ ಸಾಯಕ್ಕೂ ಕೂಡ ರೆಡಿ ಇದೀವಿ, ನಾನು ಕೂಡ ನನ್ನ ಪ್ರಾಣವನ್ನು ಕೂಡ ಲೆಕ್ಸದೆ ರೀತಿನಲ್ಲಿ ನಾವು ಅವರಿಗೆ ಪ್ರತಿರೋಧವನ್ನ ಓಡ್ತೀವಿ, ಅವರ ಒಂದು ಅಟ್ಯಾಕ್ ಅನ್ನ ತಡೆಯುವಂತ ಶಕ್ತಿ ನಮಗಿದೆ, ನಾವು ಕೂಡ ಅವರಿಗೆ ಪ್ರತ್ಯುತ್ತರವನ್ನ ಕೊಡ್ತೀವಿ ಅನ್ನೋ ಮಟ್ಟಕ್ಕೆ ಅವರು ಕೂಡ ಒಂದು ಸ್ಟೇಟ್ಮೆಂಟ್ ಕೊಡ್ತಿದ್ರು. ಇದು ಬಹುಶಃ ಇವತ್ತಿನ ಒಂದು ಸಂದರ್ಭದಲ್ಲಿ ನೋಡೋದಾದ್ರೆ ಎರಡೂ ದೇಶಗಳು ಕೂಡ ಸಮಪಾಲಲ್ಲಿ ಕಳೆದ ಹಲವಾರು ದಿನಗಳಿಂದ ಅಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಅಟ್ಯಾಕ್ ಅನ್ನ ಮಾಡ್ತಿದ್ರು ಕೂಡ ತಮ್ಮ ಒಂದು ದೇಶಕ್ಕೋಸ್ಕರ, ತಮ್ಮ ದೇಶದ ಜನತೆಯ ಒಂದು ರಕ್ಷಣೆಗೋಸ್ಕರ ಅವರು ಪಣ ತೊಟ್ಟು ಅದಕ್ಕೆ ಪ್ರತಿರೋಧವನ್ನ ಒಡ್ತಾ ಇರೋದು ಒಂದು ಲೆಕ್ಕಕ್ಕೆ ಇರಾನ್ಗೆ ಈ ಒಂದು ಸಂದರ್ಭದಲ್ಲಿ ಅವರ ಒಂದು ಧೈರ್ಯ ಸಾಹಸವನ್ನ ಮೆಚ್ಚಬೇಕಾಗುತ್ತೆ. ಅಟ್ ದ ಸೇಮ್ ಟೈಮ್ ಈ ರೀತಿಯಾದಂತ ಒಂದು ಮಂಡುತನ, ಒಂದು ಭಂಡತನ ಅಂತ ನಾವು ಕರಿತೀವಿ, ಡೊನಾಲ್ಡ್ ಟ್ರಂಪ್ ಅವರ ಒಂದು ನಡೆನೂ ಕೂಡ ಒಂದು ತೀವ್ರ ಟೀಕೆಗೆ ಒಳಗಾಗಿದೆ. ಜೊತೆಗೆ ಅವರದೇ ಪಕ್ಷದಲ್ಲಿ ರಿಪಬ್ಲಿಕನ್ ಪಾರ್ಟಿನಲ್ಲೂ ಕೂಡ ಅವ್ರಿಗೆ ವಿರೋಧ ಕೂಡ ವ್ಯಕ್ತವಾಗಿದೆ ಅವರ ಟ್ರಂಪ್ ಅವರ ನಡೆಗೆ. ಈ ಒಂದು ಯಾವುದೇ ರೀತಿಯಾದಂತ ಒಂದು ಒಪ್ಪಿಗೆಯನ್ನ ಪಡೆಯದಲ್ಲಿ ಏಕಾಏಕಿ ನಿರ್ಧಾರಗಳನ್ನ ಕೈಗೊಳ್ಳೋದು, ಅಂದ್ರೆ ತಾನೇ ಸ್ವಯಂ ಅಂದ್ರೆ ಏಕಪಕ್ಷೀಯವಾಗಿ ನಿರ್ಧಾರಗಳನ್ನ ಕೈಗೊಳ್ತಿರುವಂತದ್ದು ಕೂಡ ಅಲ್ಲಿ ಸಾಕಷ್ಟು ವಿರೋಧ ಕೂಡ ಕೇಳಿ ಬರ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂಗೆ ಈಗಾಗಲೇ ಕೆಲವು ಮಿಲಿಟರಿ ಅಧಿಕಾರಿಗಳನ್ನು ಕೂಡ ವಜಾ ಮಾಡಿದಂತಹ ಉದಾಹರಣೆಗಳನ್ನು ಕೂಡ ನಾವು ನೋಡ್ತಾ ಇದೀವಿ. ಒಂದು ಗಮನಿಸಬೇಕಾಗಿರುವ ಒಂದು ವಿಚಾರ ಏನಪ್ಪಾ ಅಂದ್ರೆ, ಈಗಾಗಲೇ JD ವ್ಯಾನ್ಸ್ ಅವರು ಒಂದು ಭರವಸೆಯ ಒಂದು ನುಡಿಯನ್ನು ಹೇಳಿದ್ದಾರೆ. ಅಂದ್ರೆ ಬಹುಶಃ ಇವತ್ತು ಸಂಜೆ ಒಳಗೆ ಒಪ್ಕೊಳ್ಳಬಹುದು ಅನ್ನೋ ಒಂದು ಆಶಯವನ್ನು ವ್ಯಕ್ತಪಡಿಸಿದ್ದಾರೆ ಅಮೆರಿಕದ ಉಪಾಧ್ಯಕ್ಷರಾಗಿರುವ JD ವ್ಯಾನ್ಸ್ ಅವರು. ಅವ್ರನ್ನ ಬಿಟ್ಟು ಮಾತುಕತೆಯನ್ನ ನಡೆಸ್ತಿದ್ದಾರೆ ಅನ್ನೋ ಒಂದು ಮಾಹಿತಿ ಬಂದಿದೆ. ಬೈ ಚಾನ್ಸ್ ಏನಾದ್ರೂ ಸಂಜೆ ಒಳಗಾಗಿನೂ ಒಪ್ಪಿದ್ರೆ, ಏನಾದ್ರು ಹೊರ್ಮುಜ್ ಜಲಸಂಧಿಯನ್ನ ಓಪನ್ ಮಾಡ್ಲಿಕ್ಕೆ ಒಪ್ಪಿದ್ರೆ ಬಹುಶಃ ಎಲ್ಲವೂ ಕೂಡ ಸುಖಾಂತಿ ಆಗ್ಬೋದು. ಆದ್ರೆ ಸದ್ಯದ ಮಟ್ಟಿನ ಒಂದು ಪರಿಸ್ಥಿತಿಯನ್ನ ನಾವು ನೋಡೋದಾದ್ರೆ, ಇರಾನ್ ಅವರು ಕೂಡ ಯಾವುದೇ ಕಾರಣಕ್ಕೂ ಕೂಡ ಅವರು ಸೋಲುವಂತಹ ಮತ್ತೆ ಅವರು ಸೋಲನ್ನು ಒಪ್ಪಿಕೊಳ್ಳುವಂತಹ ಮನಸ್ಥಿತಿನಲ್ಲಿ ಇಲ್ಲದೆ ಇರೋದ್ರಿಂದಾಗಿ ಬಹುಶಃ ಈ ಡೊನಾಲ್ಡ್ ಟ್ರಂಪ್ ಅವರ ಒಂದು ಈ ರೀತಿಯಾದ ಒಂದು ದ್ವಂದ್ವ ನಿಲುವು, ಏಕಪಕ್ಷೀಯ ನಿರ್ಧಾರಗಳನ್ನ ನೋಡಿದ ಸಂದರ್ಭದಲ್ಲಿ ಆತ ಏನ್ ಬೇಕಾದ್ರೂ ಮಾಡುವಂತಹ ಸಾಧ್ಯತೆಗಳು ಕೂಡ ಇದೆ. ಫೈನಲ್ ಆಗಿ ಏನಪ್ಪಾ ಅಂದ್ರೆ, ಹೊರ್ಮುಜ್ ಜಲಸಂಧಿಯ ಅದು ಓಪನ್ ಆಗುತ್ತೋ ಇಲ್ವೋ ಅನ್ನೋದು ಒಂದು ಕುತೂಹಲ ಒಂದ್ ಕಡೆ ಆದ್ರೆ, ಇವರು ಈ ರೀತಿಯಾಗಿ ಹೇಳಿರುವಂತದ್ದು, ನಾವು ಸಿವಿಲೈಸೇಷನ್ ನಾನು ನಾಶ ಮಾಡ್ತೀನಿ ಅಂತ ಹೇಳಿರುವಂತದ್ದು, ಅದಕ್ಕೆ ಇರಾನ್ ಯಾವ ರೀತಿಯಾದಂತಹ ಪ್ರತಿರೋಧವನ್ನ ಒಡ್ಡಿ ಅವ್ರಿಗೆ ಯಾವ ರೀತಿಯಾದಂತಹ ಅವರು ಹೆಂಗೆ ಇವ್ರನ್ನ ಟ್ಯಾಕಲ್ ಮಾಡ್ತಾರೆ ಅನ್ನೋದು ಕೂಡ ಮುಖ್ಯ ಆಗುತ್ತೆ. ಬಟ್ ಈ ನಿಟ್ಟಿನಲ್ಲಿ ನಾವು ನೋಡೋದಾದ್ರೆ ನಿಜಕ್ಕೂ ಕೂಡ ಇವತ್ತು ನೈಟ್ ಬಹುಶಃ ಒಂದು ದೊಡ್ಡ ಮಟ್ಟದ ಯಾವುದೇ ರೀತಿಯಾದ ಒಂದು ಶಾಂತಿ ಆದ್ರೂ ಆಗ್ಬೋದು, ಅಥವಾ ಏನಾದ್ರೂನುವೆ ತುಂಬಾ ದೊಡ್ಡ ಮಟ್ಟದಲ್ಲಿ ಎರಡೂ ಕಡೆಯಿಂದಲೂ ಕೂಡ ದಾಳಿ ಪ್ರತಿದಾಳಿ ನಡೆಯುವಂತಹ ಸಾಧ್ಯತೆಗಳು ಕೂಡ ಇದೆ. ಇದರಿಂದ ಈಗಾಗಲೇ ನಾವು ಎಲ್ಲಾ ದೇಶಗಳನ್ನು ಕೂಡ ಸಮಸ್ಯೆಗಳನ್ನ ಜನಸಾಮಾನ್ಯ ಎದುರಿಸ್ತಿರುವುದನ್ನ ನಾವು ನೋಡ್ತಾ ಇದೀವಿ. ಬಟ್ ಫೈನಲ್ ಆಗಿ ಟ್ರಂಪ್ ಅವರ ಒಂದು ಹುಚ್ಚಾಟದಿಂದಾಗಿ ಖಂಡಿತವಾಗೂ ಕೂಡ ಇರಾನ್ ದೇಶ ಮಾತ್ರವಲ್ಲ, ಇರಾನ್ ಅನ್ನ ಅವ್ರಿಗೆ ಅವಲಂಬಿಸಿರುವಂತಹ ಹಲವಾರು ದೇಶಗಳನ್ನು ಕೂಡ ಸಾಕಷ್ಟು ಸಫರ್ ಪಡ್ತಿರೋದನ್ನ ನಾವು ನೋಡ್ತಾ ಇದೀವಿ. ದಿವ್ಯಾದಾಸ್. ಓಕೆ, ಥ್ಯಾಂಕ್ ಯು ಅನಂತರಾಮಯ್ಯ ನಿಮ್ಮೆಲ್ಲ ಮಾಹಿತಿಗಾಗಿ.
ನೀವೇನು ಫೋಟೋದಲ್ಲಿ ಗಮನಿಸ್ತಾ ಇದ್ದೀರಾ, ಅದೇ ಮದರ್ ಆಫ್ ಆಲ್ ಬಾಂಬ್ಸ್ ಅಂತ ಕರೆಯಲಾಗುತ್ತೆ. ಅಂದರೆ MOAB ಅಂತ ಹೇಳಿ, ಮದರ್ ಆಫ್ ಆಲ್ ಬಾಂಬ್ಸ್ ಅಂತ ಹೇಳಿ. ಇದು ಸಾಕಷ್ಟು ಸ್ಪೆಷಲೈಸೇಷನ್ ಅನ್ನ ಹೊಂದಿದೆ. ಒಂದು ವೇಳೆ ಇರಾನ್ ಮೇಲೆ ಈ ಭಯಾನಕ ಬಾಂಬ್ ಅನ್ನ ಅಮೆರಿಕ ಪ್ರಯೋಗ ಮಾಡಿದ್ರೆ ಮುಂದೇನು ಕತೆ ಅಂತ ಹೇಳಿ. ಯಾಕೆ ಅಂತ ಹೇಳಿದ್ರೆ ಇದರ ತೂಕ ಬಂದು ಸುಮಾರು 9800 kg ಇದೆ. ಹಾಗೆ ಭೂಮಿಯ ಮೇಲಿನ ದೊಡ್ಡ ಪ್ರದೇಶದಲ್ಲಿ ಭಾರಿ ಸ್ಫೋಟ ಮಾಡುವಂತಹ ಕೆಪಾಸಿಟಿ ಈ ಬಾಂಬ್ಗೆ ಇದೆ. ಇನ್ನು 2003ರಲ್ಲಿ ಇದನ್ನ ಡೆವಲಪ್ ಮಾಡಲಾಗುತ್ತೆ. 2017ರಲ್ಲಿ ಅಫ್ಘಾನಿಸ್ತಾನದಲ್ಲಿ ಮೊದಲ ಬಾರಿಗೆ ಯುದ್ಧ ಏನಾಗುತ್ತೆ, ಆ ಒಂದು ವಾರ್ ಟೈಮ್ ನಲ್ಲಿ ಈ ಒಂದು ಬಾಂಬ್ ಅನ್ನ ಬಳಕೆ ಮಾಡಲಾಗಿರುತ್ತೆ. ಇದು ಅಮೆರಿಕಾದಲ್ಲಿ ಬಳಸುವಂತಹ ಅತ್ಯಂತ ಶಕ್ತಿಯುತ ನಾನ್ ನ್ಯೂಕ್ಲಿಯರ್ ಬಾಂಬ್ಗಳಲ್ಲಿ ಒಂದಾಗಿದೆ. ಒಂದು ಕಡೆ ಈ ಬಾಂಬ್ನ ವಿಚಾರವೂ ಕೂಡ ಹೊರಬಿದ್ದಿದ್ದು, ಇನ್ನೊಂದು ಕಡೆ ಡೊನಾಲ್ಡ್ ಟ್ರಂಪ್ ನೀಡಿರುವಂತಹ ಸ್ಫೋಟಕ ಹೇಳಿಕೆ, ಅವರು ಮಾಡ್ತಾ ಇರುವಂತಹ ಟ್ವೀಟ್ ಹಾಗಾದ್ರೆ ಇರಾನ್ ಮೇಲೆ ಯಾವ ರೀತಿಯಾದಂತಹ ವ್ಯತಿರಿಕ್ತ ಪರಿಣಾಮವನ್ನ ಬೀರುತ್ತೆ ಅನ್ನೋದನ್ನ ಕಾದು ನೋಡಬೇಕಿದೆ. ಇರಾನ್ನ ಆರ್ಥಿಕ ಶಕ್ತಿ ಕೇಂದ್ರ ಕಾರ್ಗ್ ದ್ವೀಪವನ್ನ ಧ್ವಂಸ ಮಾಡಲಾಗಿದೆ. ತೈಲ ರಫ್ತು ಕೇಂದ್ರ ಕಾರ್ಗ್ ದ್ವೀಪದ ಮೇಲೆ ಅಮೆರಿಕ ಅಟ್ಯಾಕ್ ಮಾಡಿದೆ ಅನ್ನುವಂತಹ ವಿಚಾರ ಬೆಳಕಿಗೆ ಬಂದಿದೆ. ಇನ್ನು ಒಂದು ಕಡೆ ಟ್ರಂಪ್ ಟ್ವೀಟ್ ಅನ್ನ ಮಾಡ್ತಾ ಇದ್ದಾರೆ, ಇನ್ನೊಂದು ಕಡೆ US ವಾಯುಪಡೆಯಿಂದ ಕಾರ್ಗ್ ದ್ವೀಪದ ಮೇಲೆ ಸರಣಿ ದಾಳಿಯಾಗಿದೆ. ಕ್ರೌನ್ ಜ್ಯುವೆಲ್ ತೈಲ ಬಾವಿಗಳ ಮೇಲೆ ಕ್ಷಿಪಣಿಗಳ ಸುರ್ಮಳೆಗೈಯಲಾಗಿದೆ. ಕ್ರೌನ್ ಜ್ಯುವೆಲ್ ಇರಾನ್ನ 90% ವಹಿವಾಟು ಆಗುವಂತ ಸ್ಥಳ. ಅದು ಇರಾನ್ನ ಆದಾಯಕ್ಕೆ ಕತ್ತರಿ ಹಾಕೋದಕ್ಕೆ ಟ್ರಂಪ್ ಯಾವ ರೀತಿಯಾಗಿ ಪ್ಲಾನ್ ಮಾಡಬೇಕು ಅದೆಲ್ಲವನ್ನ ಮಾಡಿ ಇದೀಗ ಎಕ್ಸಿಕ್ಯೂಟ್ ಮಾಡುವಂತ ಕೆಲಸ ಆಗ್ತಾ ಇದೆ. ಇರಾನ್ನ ಪ್ರಮುಖ ಕಚ್ಚಾ ತೈಲ ರಫ್ತು ಕೇಂದ್ರವಾಗಿದೆ ಈ ಕಾರ್ಗ್ ದ್ವೀಪ. ಇನ್ನು ಅನೇಕ ದಾಳಿಗಳನ್ನ ಇವತ್ತು ಅಮೆರಿಕ ಮಾಡಿದೆ ಕಾರ್ಗ್ ದ್ವೀಪದ ಮೇಲೆ. ದೇಶದ ತೈಲ ರಫ್ತಿನ ಬಹುಭಾಗವನ್ನ ನಿರ್ವಹಣೆ ಮಾಡುತ್ತೆ ಇದು. ಹಾರ್ಮುಜ್ ಜಲಸಂಧಿಯನ್ನ ತೆರೆಯೋದಕ್ಕೆ ಮತ್ತು ಶಾಂತಿ ಮಾತುಕತೆಗೆ ಒಪ್ಪಿಗೆಯನ್ನ ಸೂಚಿಸೋದಕ್ಕೆ ಅಮೆರಿಕ ಇರಾನ್ಗೆ 10 ದಿನಗಳ ಕಾಲ ಗಡುವನ್ನ ನೀಡಿತ್ತು. ಆ ಗಡುವು ಮುಗಿಯೋದಕ್ಕೆ ಕೆಲವೇ ಗಂಟೆಗಳು ಬಾಕಿ ಇದೆ. ಅಷ್ಟರೊಳಗೆ ಅಮೆರಿಕ ಮತ್ತೆ ಇರಾನ್ ಮೇಲೆ ದಾಳಿಯನ್ನ ಮಾಡಿದೆ. ಇರಾನ್ ಕದನ ವಿರಾಮ ಒಪ್ಪಂದ ಮಾಡಿಕೊಳ್ಳೋದಕ್ಕೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ನಿಗದಿಪಡಿಸಿದಂತಹ ಗಡುವು ಮುಗಿಯುವವರೆಗೆ ಈ ರೀತಿಯಾದಂತಹ ಅಟ್ಯಾಕ್ ಅನ್ನ ಅಮೆರಿಕ ಮಾಡ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಮತ್ತೊಂದು ಬ್ರೇಕಿಂಗ್ ಅಪ್ಡೇಟ್ ಲಭ್ಯವಾಗ್ತಾ ಇದೆ. ಇರಾನ್ನ ಆರ್ಥಿಕ ಶಕ್ತಿ ಕೇಂದ್ರ ಕಾರ್ಗ್ ದ್ವೀಪ ಧ್ವಂಸ ಒಂದು ಕಡೆಯಾದ್ರೆ, ಇನ್ನೊಂದು ಕಡೆ ಇರಾನ್ನ ಕಾಶನ್ ರೈಲ್ವೆ ಸೇತುವೆಯ ಮೇಲೆ ದಾಳಿ ಮಾಡಲಾಗಿದೆ. ಇದರ ಪರಿಣಾಮವಾಗಿ 2 ಸಾವನ್ನಪ್ಪಿದ್ದಾರೆ ಅನ್ನುವಂತ ಮಾಹಿತಿ ಸಿಕ್ಕಿದೆ. ಇರಾನ್ನ ಪ್ರಮುಖ ಸೇತುವೆಯನ್ನ ಗುರಿಯಾಗಿಸಿಕೊಂಡು US ಇಸ್ರೇಲ್ ಅಟ್ಯಾಕ್ ಮಾಡಿದೆ. ಅಮೆರಿಕ ಅಧ್ಯಕ್ಷ ಟ್ರಂಪ್ ನೀಡಿರುವಂತಹ ಎಚ್ಚರಿಕೆಯ ಬೆನ್ನಲ್ಲೇ ವಿನಾಶಕಾರಿಯಾದಂತಹ ದಾಳಿಯನ್ನ ಮಾಡಲಾಗಿದೆ. ಇರಾನ್ನ ಮಧ್ಯಭಾಗದ ಕಾಶನ್ನ ಸೇತುವೆಯನ್ನ ಗುರಿಯಾಗಿಸಿಕೊಂಡು ಮಾಡಿರುವಂತಹ ಅಟ್ಯಾಕ್ ಇದು.